ಸ್ಮಿತಾ ತಗೋತಾರೆ. ಅದಕ್ಕಿಂತ ಮೊದಲು ಒಂದು ಹೇಳ್ಬಿಡ್ತೀನಿ, ಇದೇನಿದೆ, ಇದು ಯಾವ ಸಂದೇಶ ಅಂತಂದ್ರೆ ವೀಕ್ಷಕರೇ ಹೇಳ್ಬಿಡ್ತೀನಿ. ಹಲೋ, ಕ್ರಮ ತಗೋತೀರಾ ಇಲ್ವಾ ಹೈಕಮಾಂಡ್ಗೆ? ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನೆಕ್ಸ್ಟ್ ಕುಮಾರಸ್ವಾಮಿ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಸಮರ್ಥನೆ ಮಾಡ್ಕೊಂಡು ಮಾತನಾಡಿದ್ದಾರೆ. ದೆಹಲಿಗೆ ಹೋದಾಗ ನಾನು ಕೂಡ ಕೇಂದ್ರ ಸಚಿವರು ನಮ್ಮ ರಾಜ್ಯದವರು ಅನ್ನೋ ಕಾರಣಕ್ಕೆ ಭೇಟಿ ಆಗ್ತೇನೆ, ಅದ್ರಲ್ಲಿ ಬೇರೆ ಅರ್ಥ ಹುಡ್ಕೋದ್ ಬೇಡ ಅಂತ ಹೇಳಿ. ಆದ್ರೆ ಇದೇ ಹಿಂದೆ ಅಮಿತ್ ಶಾ ಹಾಗೆ ಡಿಕೆ ಶಿವಕುಮಾರ್ ಅವರು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಇದೇ ರೀತಿಯ ಅರ್ಥಗಳನ್ನ ಒಳಾರ್ಥಗಳನ್ನ ಹುಡ್ಕೋ ಪ್ರಯತ್ನ ಆಗಿತ್ತು. ಹಾಗೇನೆ ಈಗ ಎಂಬಿ ಪಾಟೀಲ್ರು ಸಮರ್ಥನೆ ಕೊಟ್ಟಿದ್ರು ಕೂಡ, ದೆಹಲಿಗೆ ಹೋಗಿದ್ರು ಹಾಗಾಗಿ ಭೇಟಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ತೇಪೆ ಹಚ್ಚೋ ಪ್ರಯತ್ನ ಮಾಡ್ತಿದ್ರು ಕೂಡ. ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಹೇಳ್ತಾ ಇದ್ದ ಹಾಗೆ ರಾಜಕೀಯ ನಾಯಕರು ಒಂದು ಹೆಜ್ಜೆ ಇಟ್ಟರು ಕೂಡ ಅದರಿಂದ ಆಚೆ ಹೋಗೋ ಸಂದೇಶ ಏನು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೇ ಇಟ್ಟಿರ್ತಾರೆ. ಹೀಗೊಂದು ಭೇಟಿ ಅದರ ಫೋಟೋ ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಾಗ, ಡಿಕೆ ಶಿವಕುಮಾರ್ ಅವ್ರ ಕಡೆ ಎಲ್ಲಾ ಬೆರಳುಗಳು ತಿರುಗಿರೋ ಸಂದರ್ಭದಲ್ಲಿ ಹೀಗೊಂದು ಭೇಟಿಯಾದ ಫೋಟೋ ಆಚೆ ಬಂದ್ರೆ ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ, ಯಾವ ರೀತಿಯಾದ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಿಲ್ಲದಲೇ ಈ ಭೇಟಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂಬಿ ಪಾಟೀಲ್ರ ಸಮರ್ಥನೆ ಮಾತುಗಳು ಕೇಳಿಸ್ಕೊಳ್ಳಿ. ದೆಹಲಿಗೆ ಹೋಗಿದ್ದಾರೆ, ಭೇಟಿಯಾಗಿದ್ದಾರೆ, ತಪ್ಪೇನು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಎಂಬಿ ಪಾಟೀಲ್ರ ರಿಯಾಕ್ಷನ್. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂಎಸ್ಎಂಇ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿನ್ನಬಾರ್ದು. ಪಿಡಬ್ಲ್ಯೂಡಿ ಸಚಿವರು ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇಬ್ಬರು ಸೇರಿ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಚರ್ಚೆ ಮಾಡಿರ್ಬೋದಾ ಅಥವಾ ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನ್ ಭೇಟಿಯಾಗಿದ್ರು, ಅಥವಾ ಅವ್ರು ಬಂದು ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಅಂತ ನಾವು ಮಾತಾಡಕ್ ಸಾಧ್ಯ ಇಲ್ಲ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂಬಿ ಪಾಟೀಲ್ ಅವರ ಹೇಳಿಕೆ ಸ್ಮಿತಾ ತಗೋತಾರೆ. ಅದಕ್ಕಿಂತ ಮೊದಲು ಒಂದು ಹೇಳ್ಬಿಡ್ತೀನಿ, ಇದೇನಿದೆ, ಇದು ಯಾವ ಸಂದೇಶ ಅಂತಂದ್ರೆ ವೀಕ್ಷಕರೇ ಹೇಳ್ಬಿಡ್ತೀನಿ. ಹಲೋ, ಕ್ರಮ ತಗೋತೀರಾ ಇಲ್ವಾ ಹೈಕಮಾಂಡ್ಗೆ? ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನೆಕ್ಸ್ಟ್ ಕುಮಾರಸ್ವಾಮಿ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಸಮರ್ಥನೆ ಮಾಡ್ಕೊಂಡು ಮಾತನಾಡಿದ್ದಾರೆ. ದೆಹಲಿಗೆ ಹೋದಾಗ ನಾನು ಕೂಡ ಕೇಂದ್ರ ಸಚಿವರು ನಮ್ಮ ರಾಜ್ಯದವರು ಅನ್ನೋ ಕಾರಣಕ್ಕೆ ಭೇಟಿ ಆಗ್ತೇನೆ, ಅದ್ರಲ್ಲಿ ಬೇರೆ ಅರ್ಥ ಹುಡ್ಕೋದ್ ಬೇಡ ಅಂತ ಹೇಳಿ. ಆದ್ರೆ ಇದೇ ಹಿಂದೆ ಅಮಿತ್ ಶಾ ಹಾಗೆ ಡಿಕೆ ಶಿವಕುಮಾರ್ ಅವರು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಇದೇ ರೀತಿಯ ಅರ್ಥಗಳನ್ನ ಒಳಾರ್ಥಗಳನ್ನ ಹುಡ್ಕೋ ಪ್ರಯತ್ನ ಆಗಿತ್ತು. ಹಾಗೇನೆ ಈಗ ಎಂಬಿ ಪಾಟೀಲ್ರು ಸಮರ್ಥನೆ ಕೊಟ್ಟಿದ್ರು ಕೂಡ, ದೆಹಲಿಗೆ ಹೋಗಿದ್ರು ಹಾಗಾಗಿ ಭೇಟಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ತೇಪೆ ಹಚ್ಚೋ ಪ್ರಯತ್ನ ಮಾಡ್ತಿದ್ರು ಕೂಡ. ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಹೇಳ್ತಾ ಇದ್ದ ಹಾಗೆ ರಾಜಕೀಯ ನಾಯಕರು ಒಂದು ಹೆಜ್ಜೆ ಇಟ್ಟರು ಕೂಡ ಅದರಿಂದ ಆಚೆ ಹೋಗೋ ಸಂದೇಶ ಏನು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೇ ಇಟ್ಟಿರ್ತಾರೆ. ಹೀಗೊಂದು ಭೇಟಿ ಅದರ ಫೋಟೋ ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಾಗ, ಡಿಕೆ ಶಿವಕುಮಾರ್ ಅವ್ರ ಕಡೆ ಎಲ್ಲಾ ಬೆರಳುಗಳು ತಿರುಗಿರೋ ಸಂದರ್ಭದಲ್ಲಿ ಹೀಗೊಂದು ಭೇಟಿಯಾದ ಫೋಟೋ ಆಚೆ ಬಂದ್ರೆ ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ, ಯಾವ ರೀತಿಯಾದ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಿಲ್ಲದಲೇ ಈ ಭೇಟಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂಬಿ ಪಾಟೀಲ್ರ ಸಮರ್ಥನೆ ಮಾತುಗಳು ಕೇಳಿಸ್ಕೊಳ್ಳಿ. ದೆಹಲಿಗೆ ಹೋಗಿದ್ದಾರೆ, ಭೇಟಿಯಾಗಿದ್ದಾರೆ, ತಪ್ಪೇನು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಎಂಬಿ ಪಾಟೀಲ್ರ ರಿಯಾಕ್ಷನ್. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂಎಸ್ಎಂಇ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು.
ಹೀಗಾಗಿ ಇದರಲ್ಲೇನು ನಿಮ್ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿಂಡಿನೂ ತಿನ್ನಬಾರ್ದು. ಸರ್, ಪಿಡಬ್ಲ್ಯೂಡಿ ಸಚಿವರು ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇಬ್ಬರು ಸೇರಿ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಚರ್ಚೆ ಮಾಡಿರ್ಬೋದಾ ಅಥವಾ ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನ್ ಭೇಟಿಯಾಗಿದ್ರು, ಅಥವಾ ಅವ್ರು ಬಂದಿದ್ದಾರೆ ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ನಾನು ಮಾತಾಡಕ್ ಸಾಧ್ಯ ಇಲ್ಲ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂ ಬಿ ಪಾಟೀಲ್ ಅವರ ಹೇಳಿಕೆ ಸ್ಮಿತಾ ತಗೋತಾರೆ. ಅದಕ್ಕಿಂತ ಮೊದಲು ಒಂದು ಹೇಳ್ಬಿಡ್ತೀನಿ, ಇದೇನಿದೆ, ಇದು ಯಾವ ಸಂದೇಶ ಅಂತಂದ್ರೆ ವೀಕ್ಷಕರೇ ಹೇಳ್ಬಿಡ್ತೀನಿ. ಹಲೋ, ಕ್ರಮ ತಗೋತೀರಾ ಇಲ್ವಾ ಹೈಕಮಾಂಡ್ಗೆ? ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನೆಕ್ಸ್ಟ್ ಕುಮಾರಸ್ವಾಮಿ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಸಮರ್ಥನೆ ಮಾಡ್ಕೊಂಡು ಮಾತನಾಡಿದ್ದಾರೆ. ದೆಹಲಿಗೆ ಹೋದಾಗ ನಾನು ಕೂಡ ಕೇಂದ್ರ ಸಚಿವರು ನಮ್ಮ ರಾಜ್ಯದವರು ಅನ್ನೋ ಕಾರಣಕ್ಕೆ ಭೇಟಿ ಆಗ್ತೇನೆ, ಅದ್ರಲ್ಲಿ ಬೇರೆ ಅರ್ಥ ಹುಡ್ಕೋದ್ ಬೇಡ ಅಂತ ಹೇಳಿ. ಆದ್ರೆ ಇದೇ ಹಿಂದೆ ಅಮಿತ್ ಶಾ ಹಾಗೆ ಡಿಕೆ ಶಿವಕುಮಾರ್ ಅವರು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಇದೇ ರೀತಿಯ ಅರ್ಥಗಳನ್ನ, ಒಳಾರ್ಥಗಳನ್ನ ಹುಡ್ಕೋ ಪ್ರಯತ್ನ ಆಗಿತ್ತು. ಹಾಗೇನೆ ಈಗ ಎಂಬಿ ಪಾಟೀಲ್ರು ಸಮರ್ಥನೆ ಕೊಟ್ಟಿದ್ರು ಕೂಡ, ದೆಹಲಿಗೆ ಹೋಗಿದ್ರು ಹಾಗಾಗಿ ಭೇಟಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ತೇಪೆ ಹಚ್ಚೋ ಪ್ರಯತ್ನ ಮಾಡ್ತಿದ್ರು ಕೂಡ. ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಹೇಳ್ತಾ ಇದ್ದ ಹಾಗೆ ರಾಜಕೀಯ ನಾಯಕರು ಒಂದು ಹೆಜ್ಜೆ ಇಟ್ಟರು ಕೂಡ ಅದರಿಂದ ಆಚೆ ಹೋಗೋ ಸಂದೇಶ ಏನು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೇ ಇಟ್ಟಿರ್ತಾರೆ. ಹೀಗೊಂದು ಭೇಟಿ ಅದರ ಫೋಟೋ ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಾಗ, ಡಿಕೆ ಶಿವಕುಮಾರ್ ಅವ್ರ ಕಡೆ ಎಲ್ಲಾ ಬೆರಳುಗಳು ತಿರುಗಿರೋ ಸಂದರ್ಭದಲ್ಲಿ ಹೀಗೊಂದು ಭೇಟಿಯಾದ ಫೋಟೋ ಆಚೆ ಬಂದ್ರೆ ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ, ಯಾವ ರೀತಿಯಾದ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಿಲ್ಲದಲೇ ಈ ಭೇಟಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂಬಿ ಪಾಟೀಲ್ರ ಸಮರ್ಥನೆ ಮಾತುಗಳು ಕೇಳಿಸ್ಕೊಳ್ಳಿ. ದೆಹಲಿಗೆ ಹೋಗಿದ್ದಾರೆ, ಭೇಟಿಯಾಗಿದ್ದಾರೆ, ತಪ್ಪೇನು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಎಂಬಿ ಪಾಟೀಲ್ರ ರಿಯಾಕ್ಷನ್. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂಎಸ್ಎಂಇ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮ್ಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿಂಡಿನೂ ತಿನ್ನಬಾರ್ದು. ಸರ್, ಪಿಡಬ್ಲ್ಯೂಡಿ ಸಚಿವರು ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇಬ್ಬರು ಸೇರಿ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಚರ್ಚೆ ಮಾಡಿರ್ಬೋದಾ ಅಥವಾ ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನ್ ಭೇಟಿಯಾಗಿದ್ರು, ಅಥವಾ ಅವ್ರು ಬಂದಿದ್ದಾರೆ ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ನಾನು ಮಾತಾಡಕ್ ಸಾಧ್ಯ ಇಲ್ಲ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂ ಬಿ ಪಾಟೀಲ್ ಅವರ ಹೇಳಿಕೆ ಸ್ಮಿತಾ ತಗೋತಾರೆ. ಅದಕ್ಕಿಂತ ಮೊದಲು ಒಂದು ಹೇಳ್ಬಿಡ್ತೀನಿ, ಇದೇನಿದೆ, ಇದು ಯಾವ ಸಂದೇಶ ಅಂತಂದ್ರೆ ವೀಕ್ಷಕರೇ ಹೇಳ್ಬಿಡ್ತೀನಿ. ಹಲೋ, ಕ್ರಮ ತಗೋತೀರಾ ಇಲ್ವಾ ಹೈಕಮಾಂಡ್ಗೆ? ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ನೆಕ್ಸ್ಟ್ ಕುಮಾರಸ್ವಾಮಿ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಸಮರ್ಥನೆ ಮಾಡ್ಕೊಂಡು ಮಾತನಾಡಿದ್ದಾರೆ. ದೆಹಲಿಗೆ ಹೋದಾಗ ನಾನು ಕೂಡ ಕೇಂದ್ರ ಸಚಿವರು ನಮ್ಮ ರಾಜ್ಯದವರು ಅನ್ನೋ ಕಾರಣಕ್ಕೆ ಭೇಟಿ ಆಗ್ತೇನೆ, ಅದ್ರಲ್ಲಿ ಬೇರೆ ಅರ್ಥ ಹುಡ್ಕೋದ್ ಬೇಡ ಅಂತ ಹೇಳಿ. ಆದ್ರೆ ಇದೇ ಹಿಂದೆ ಅಮಿತ್ ಶಾ ಹಾಗೆ ಡಿಕೆ ಶಿವಕುಮಾರ್ ಅವರು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಇದೇ ರೀತಿಯ ಅರ್ಥಗಳನ್ನ, ಒಳಾರ್ಥಗಳನ್ನ ಹುಡ್ಕೋ ಪ್ರಯತ್ನ ಆಗಿತ್ತು. ಹಾಗೇನೆ ಈಗ ಎಂಬಿ ಪಾಟೀಲ್ರು ಸಮರ್ಥನೆ ಕೊಟ್ಟಿದ್ರು ಕೂಡ, ದೆಹಲಿಗೆ ಹೋಗಿದ್ರು ಹಾಗಾಗಿ ಭೇಟಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ತೇಪೆ ಹಚ್ಚೋ ಪ್ರಯತ್ನ ಮಾಡ್ತಿದ್ರು ಕೂಡ. ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಹೇಳ್ತಾ ಇದ್ದ ಹಾಗೆ ರಾಜಕೀಯ ನಾಯಕರು ಒಂದು ಹೆಜ್ಜೆ ಇಟ್ಟರು ಕೂಡ ಅದರಿಂದ ಆಚೆ ಹೋಗೋ ಸಂದೇಶ ಏನು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೇ ಇಟ್ಟಿರ್ತಾರೆ. ಹೀಗೊಂದು ಭೇಟಿ ಅದರ ಫೋಟೋ ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಾಗ,
ಡಿಕೆ ಶಿವಕುಮಾರ್ ಅವ್ರ ಕಡೆ ಎಲ್ಲಾ ಬೆರಳುಗಳು ತಿರುಗಿರೋ ಸಂದರ್ಭದಲ್ಲಿ ಹೀಗೊಂದು ಭೇಟಿಯಾದ ಫೋಟೋ ಆಚೆ ಬಂದ್ರೆ ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ, ಯಾವ ರೀತಿಯಾದ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಿಲ್ಲದಲೇ ಈ ಭೇಟಿ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂಬಿ ಪಾಟೀಲ್ರ ಸಮರ್ಥನೆ ಮಾತುಗಳು ಕೇಳಿಸ್ಕೊಳ್ಳಿ. ದೆಹಲಿಗೆ ಹೋಗಿದ್ದಾರೆ, ಭೇಟಿಯಾಗಿದ್ದಾರೆ, ತಪ್ಪೇನು ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಎಂಬಿ ಪಾಟೀಲ್ರ ರಿಯಾಕ್ಷನ್. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂಎಸ್ಎಂಇ ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾಯ್ತ್ರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿನ್ನಬಾರ್ದು. ಸರ್, ಪಿಡಬ್ಲ್ಯೂಡಿ ಸಚಿವರು ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇಬ್ಬರು ಸೇರಿ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಚರ್ಚೆ ಮಾಡಿರ್ಬೋದಾ ಅಥವಾ ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನ್ ಭೇಟಿಯಾಗಿದ್ರು, ಅಥವಾ ಅವ್ರು ಬಂದಿದ್ದಾರೆ ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ನಾನು ಮಾತಾಡಕ್ ಸಾಧ್ಯ ಇಲ್ಲ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಅಲ್ಲಿ ನಮ್ಮದು ಇದೆ. ಎಂಬಿ ಪಾಟೀಲ್ ಅವರ ಹೇಳಿಕೆ